ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೇಳೋಕೆ ಹೊರಟಿರೋದು ಒಂದು ವಿಶೇಷವಾದ ದೇವಸ್ಥಾನದ ಬಗ್ಗೆ. ಲಿಟ್ರಲಿ ಈ ದೇವಸ್ಥಾನದ ಬಗ್ಗೆ ಸುಮಾರು ಜನ ಗೊತ್ತಿರಲ್ಲ, ಗೊತ್ತಿದ್ರೂ ಈ ದೇವಸ್ಥಾನಕ್ಕೆ ಹೋಗಿರಲ್ಲ. ನನಗೆ ಈ ದೇವಸ್ಥಾನದ ಬಗ್ಗೆ ಗೊತ್ತಾಗಿದ್ದು ಯಾವಾಗ ಅಂದರೆ ರಿಷಬ್ ಶೆಟ್ಟಿ, ಜೂನಿಯರ್ ಇಂಡಿಯಾ, ಪ್ರಶಾಂತ್ ನೀಲೆಲ್ಲ ಈ ದೇವಸ್ಥಾನಕ್ಕೆ ಹೋದಾಗ ಫುಲ್ ವೈರಲ್ ಆಗಿತ್ತು. ಆವಾಗ ಅಂದ್ಕೊಂಡಿದ್ದು ಈ ದೇವಸ್ಥಾನಕ್ಕೆ ಒಂದು ಸತಿ ಆದರೂ ಹೋಗಬೇಕು ಅಂತ. ಸೊ ಈ ಸತಿ ನಾನು ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ಗೆ ಹೋಗಿದ್ದೆ. ಅದರದ್ದು ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ನೀವಿನ್ನೂ ನೋಡಿಲ್ಲ ಅಂದರೆ ಚೆಕ್ ಮಾಡ್ಬೋದು. ಬೆಟ್ಟದ ಕೆಳಗೆ ಗುಹೆ ಒಳಗೆ ನೀರು, ಅದರಲ್ಲಿ ಶಿವಲಿಂಗ, ಎಷ್ಟು ಚಂದ ಅಲ್ವಾ. ಈ ಅಪರೂಪವಾದ ದೇವಾಲಯ ಯಾವುದು ಅಂದರೆ ಉಡುಪಿ ಡಿಸ್ಟ್ರಿಕ್ಟ್ನ ಕುಂದಾಪುರ ತಾಲೂಕಿನ ಕಿರಾಡಿ ಗ್ರಾಮದ ಶ್ರೀ ಕೇಶವನಾಥೇಶ್ವರ ದೇವಸ್ಥಾನ, ಮೂಡ್ಗಲ್ಲು. ಸೊ ಕೊಲ್ಲೂರಿಂದ ಕ್ಯಾಬ್ ಮಾಡಿಕೊಂಡು ನಾವು ಈ ಟೆಂಪಲ್ಗೆ ಹೋಗಿದ್ದು. ಕ್ಯಾಬ್ ಅವ್ರಿಗೆ ನಾನು ಹೇಳಿದ್ದೇನೆಂದರೆ ಮೂಡ್ಗಲ್ಲು ಟೆಂಪಲ್ ಜೊತೆಗೆ ಇನ್ನೂ ಮೇನ್ ಟೆಂಪಲ್ಸ್ನ ತೋರಿಸಿ ಅಂತ. ಸೊ ಇದ್ರ ಜೊತೆಗೆ ನಾವು ಮಾರಣಕಟ್ಟೆ ಮತ್ತು ಕಮಲಶಿಲೆ ಟೆಂಪಲ್ ಕೂಡ ಹೋಗಿದ್ವಿ. ಇಷ್ಟಕ್ಕೂ ಅಂದರೆ ಕೊಲ್ಲೂರಿಂದ ಕರ್ಕೊಂಡು ಹೋಗಿ ಮತ್ತೆ ವಾಪಸ್ ಕೊಲ್ಲೂರಿಗೆ ಕರ್ಕೊಂಬರೋಕ್ಕೆ 3000 ರೂಪೀಸ್ ಚಾರ್ಜ್ ಮಾಡಿದರು. ಇನ್ನು ಬಸ್ ಫೆಸಿಲಿಟೀಸ್ ಕೂಡ ಇದೆ ಈ ಟೆಂಪಲ್ಗೆ, ಬಟ್ ವೆರಿ ರೇರ್. ಕೊಲ್ಲೂರಿಂದ ಬೆಳಗ್ಗೆ ಒಂದು ಟೈಮ್ ಮಾತ್ರ ಬಸ್ ಫೆಸಿಲಿಟಿ ಇದೆ ಅಂತ ಹೇಳಿದರು. ಆ್ಯಂಡ್ ಇಲ್ಲಿ ಆಟೋ ಆಗಿರ್ಬೋದು ಯಾವತ್ತೂ ಹೋಗಲ್ಲ, ಬಿಕಾಸ್ ತುಂಬ ಕಮ್ಮಿ ಜನ ಈ ದೇವಸ್ಥಾನಕ್ಕೆ ಹೋಗೋದು. ಹಾಗೆ ದೇವಸ್ಥಾನ ಹತ್ರ ಇದೆ, ಒಂದು 2 ಕಿಲೋಮೀಟರ್ಸ್ 3 ಕಿಲೋಮೀಟರ್ಸ್ ಇದೆ ಅಂದಾಗ ಆಫ್ ರೋಡಿಂಗ್ ಇರುತ್ತೆ. ಸೊ ಅದು ಸ್ವಲ್ಪ ಡ್ರೈವಿಂಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಇನ್ನು ನೀರಲ್ಲಂತೂ ಸುಮಾರು ಮೀನುಗಳಿದೆ, ಹಾವುಗಳು ಕೂಡ ಇದೆ ಅಂತೆ. ಬಟ್ ಹಾವುಗಳು ಯಾರಿಗೂ ಏನು ಕಚ್ಚಲ್ಲ, ಏನೂ ಮಾಡಲ್ಲ. ಇನ್ನು ಈ ಜಾಗದ ಬಗ್ಗೆ ಮಾತಾಡೋದಾದರೆ ಈ ಜಾಗದಲ್ಲಿ ಶಿವ ಧ್ಯಾನ ಕೂತು ಸ್ಥಿರ ಆಗಿಬಿಡ್ತಾರಂತೆ. ಅಂಥ ಪವಿತ್ರವಾದಂತಹ ಜಾಗ ಇದು. ಲಿಂಗದ ಹಿಂದೆ ಒಂದು ಗುಹೆ ಇದೆ, ಅಲ್ಲಿಗೆ ಯಾರೂ ಇಲ್ಲಿವರೆಗೂ ಹೋಗಿಲ್ಲ ಅಂತೆ. ಆ ಗುಹೆಯಲ್ಲಿ ತುಂಬ ಮೀನುಗಳು, ಹಾವುಗಳಿದೆ. ಹಾಗೆ ಶಿವಲಿಂಗ ಕೂಡ ಇದೆ. ಅಲ್ಲಿ ಶಿವ ಕೂತು ತಪಸ್ಸು ಮಾಡಿದ್ರಂತೆ. ಕಲಿಯುಗದಲ್ಲಿ ಆ ಲಿಂಗವನ್ನು ಮನುಷ್ಯರು ಮುಟ್ಟಿದ್ರೆ ಆ ಲಿಂಗ ಅಪವಿತ್ರ ಆಗತ್ತೆ ಅಂದ್ಬಿಟ್ಟು ದೇವಾನುದೇವತೆಗಳು ಆ ಲಿಂಗ ಕಾಣದೇ ಇರೋ ರೀತಿ ಮಾಡಿ ಇನ್ನೊಂದು ಉದ್ಭವ ಲಿಂಗವನ್ನು ಮಾಡ್ತಾರಂತೆ. ಈ ಉದ್ಭವ ಲಿಂಗವನ್ನು ಮುಟ್ಟಿದ್ರೆ ಆ ಮೂಲ ಲಿಂಗವನ್ನು ಮುಟ್ಟಿದಷ್ಟೇ ಪುಣ್ಯ ಸಿಗತ್ತೆ ಅಂತ ಹೇಳ್ತಾರೆ. ನೀವೀಗೇನು ನೋಡ್ತಿದ್ದೀರಾ, ಇದೇ ಆ ಉದ್ಭವ ಲಿಂಗ. ನೀರು ತುಂಬಿಕೊಂಡಿರೋದ್ರಿಂದ ಕಾಣ್ತಿಲ್ಲ, ಬಟ್ ನೀವು ಕೈ ಇಟ್ಟರೆ ಸ್ಪರ್ಶ ಮಾಡ್ಬೋದು. ಈ ದೇವಸ್ಥಾನದ ಬಗ್ಗೆ ಒಂದು ಸ್ವಲ್ಪ ರಿಸರ್ಚ್ ಮಾಡಬೇಕಾದ್ರೆ ಗೊತ್ತಾಗಿದ್ದ ವಿಶೇಷತೆ ಏನಂದರೆ ಇಲ್ಲಿ ಒಂದು ಸರ್ಪ ಇದೆ ಅಂತೆ. ಯೂಶ್ವಲಿ ನೀರಿನಲ್ಲಿ ಸರ್ಪ ಇರಲ್ಲ, ಬಟ್ ಬೇರೆ ದಿನ ಎಷ್ಟು ಹುಡುಕಿದ್ರೂ ಕಾಣಲ್ಲ. ಬಟ್ ಯಾವ್ದಾದ್ರೂ ಕೆಡಕಿನ ಮುನ್ಸೂಚನೆ ಕೊಡಬೇಕು ಅಂದಾಗ ಸರ್ಪ ಲಿಂಗದ ಬಳಿ ಕಾಣಿಸ್ಕೊಳ್ಳುತ್ತಂತೆ, ಮತ್ತೆ 5 ನಿಮಿಷಕ್ಕೆ ಮಾಯ ಆಗಿಬಿಡುತ್ತೆ. ಸೊ ಇದಿಲ್ಲಿನ ವಿಶೇಷತೆ ಅಂತಲೇ ಹೇಳ್ಬೋದು. ಇನ್ನು ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಂದರೆ ಸೂರ್ಯನ ಕಿರಣ ಡೈರೆಕ್ಟಾಗಿ ಲಿಂಗದ ಮೇಲೆ ಬೀಳತ್ತಂತೆ. ಹಾಗೆ ಕದಂಬರ ಕಾಲದಿಂದಲೂ ಇಲ್ಲಿ ಜನ ಅಮಾವಾಸ್ಯೆ ದಿನ ಅಥವಾ ಎಳ್ಳು ಅಮಾವಾಸ್ಯೆ ದಿನ ತೀರ್ಥ ಸ್ನಾನ ಮಾಡ್ತಾರೆ. ತುಂಬ ಪವಿತ್ರವಾದ ನೀರಿದು. ಎಲ್ಲಿಂದ ಬರ್ತಿದೆ ಅಂತ ಯಾರಿಗೂ ಗೊತ್ತಿಲ್ಲ, ಆದರೆ ಸಪ್ತ ನದಿಗಳು ಒಗ್ಗೂಡಿದೆ ಅನ್ನೋದು ಇಲ್ಲಿ ನಂಬಿಕೆ. ಆ್ಯಂಡ್ ದೇವಸ್ಥಾನ ಪ್ರತಿದಿನ ಸಂಜೆ 5 ಗಂಟೆಗೆ ಕ್ಲೋಸ್ ಆಗುತ್ತೆ. ಆ್ಯಂಡ್ ಎವ್ರಿ ಟೈಮ್ ಪುರೋಹಿತರು ಈ ದೇವಸ್ಥಾನದಲ್ಲಿ ಇರಲ್ಲ. ಕೆಲವೊಮ್ಮೆ ಇರ್ತಾರೆ, ಕೆಲವೊಮ್ಮೆ ಇರಲ್ಲ. ನಾವು ಹೋದಾಗ ಪುರೋಹಿತರು ಇದ್ದರು. ಆ್ಯಂಡ್ ನಮ್ಮದೇ ಲಾಸ್ಟ್ ಪೂಜೆ ಆಗಿತ್ತು. ಮಂಗಳಾರತಿ ಮಾಡೋಕ್ಕೆ 100 ರೂಪೀಸ್ ಕೇಳ್ತಾರೆ. ಅರ್ಚನೆ ಟಿಕೆಟ್ ಬಂದು 200 ರೂಪೀಸ್ ಇದೆ. ಸೊ ನೀವೇನಾದರೂ ಹೋಗೋದಿದ್ರೆ ಟೈಮಿಂಗ್ಸ್ ಪ್ರಕಾರ ನೋಡ್ಕೊಂಡು ಹೋಗಿ. ನೋಡಿದ್ರಲ್ಲ, ಇದಾಗಿತ್ತು ಕೇಶವನಾಥೇಶ್ವರ ಟೆಂಪಲ್ ಮೂಡ್ಗಲ್ಲು ಬಗ್ಗೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಹೊರಗಡೆ ವಾತಾವರಣವೂ ಕೂಡ ತುಂಬ ಚೆನ್ನಾಗಿದೆ. ಮಾನ್ಸೂನ್ ಟೈಮಲ್ಲಿ ಏನಾದರೂ ಹೋದರೆ ನೀವು ಆ ಎನ್ವಿರಾನ್ಮೆಂಟ್ ತುಂಬಾ ಚೆನ್ನಾಗಿರುತ್ತೆ. ಆ ಗ್ರೀನರಿ ಅನ್ನೋದನ್ನ ನೋಡ್ಬೋದು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.